ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸವಿರುಚಿ ರೆಸಿಪಿಗೆ ಸ್ವಾಗತ. ತುಂಬ ಜನ ಕಮೆಂಟಲ್ಲಿ ತಿಳಿಸ್ತಾ ಇದ್ರಿ, ಪೂರಿನ ಮಾಡೋದಕ್ಕೆ ಹೋದರೆ ಉಬ್ಬಿ ಬರೋದಿಲ್ಲ ಅಂತ. ನಾನು ತೋರಿಸ್ತಕ್ಕಂಥ ವಿಧಾನದಲ್ಲಿ ಮಾಡಿಕೊಂಡ್ರೆ ಇದೇ ರೀತಿ ಪೂರಿ ನಿಮಗೂ ಕೂಡ ಉಬ್ಬಿ ಬರುತ್ತೆ. ತುಂಬ ಸುಲಭವಾಗಿ ಮನೆಯಲ್ಲಿ ಒಂದು 10ರಿಂದ 15 ನಿಮಿಷದಲ್ಲೇ ಈ ರೆಸಿಪಿನ ಮಾಡ್ಕೋಬೋದು. ತುಂಬ ಮೃದುವಾಗಿ ಫ್ಲಫಿಯಾಗಿ ಉಬ್ಬಿ ಬರ್ತಕ್ಕಂಥ ಪೂರಿ ರೆಸಿಪಿನ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಇದಕ್ಕೆ ಏನೇನು ಪದಾರ್ಥಗಳು ಬೇಕು ನೋಡ್ಕೊಳ್ಳೋಣ. ನಾನಿಲ್ಲಿ ಒಂದು ಬೌಲ್ನ ತೊಗೊಂಡು ಇದಕ್ಕೆ 3 ಕಪ್ಪಿನಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹತ್ತತ್ರ ಇದು ಒಂದು 300 ಗ್ರಾಮಷ್ಟು ಗೋಧಿ ಹಿಟ್ಟಿದೆ. ಇದಕ್ಕೆ ಈಗ 1 ಟೀ ಸ್ಪೂನಷ್ಟು ಉಪ್ಪನ್ನು ರುಚಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 2 ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆನ ಸೇರಿಸ್ಕೊಳ್ತಾ ಇದ್ದೀನಿ. ಚಿರೋಟಿ ರವೆನ ನೀವು ಸೇರಿಸೋದ್ರಿಂದ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ. ಕಲ್ಲರ್ಗೋಸ್ಕರ ಸಕ್ಕರೆ ಪುಡಿನ ಒಂದು ಅರ್ಧ ಟೀ ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಸಕ್ಕರೆ ಪುಡಿನ ಸೇರಿಸೋದ್ರಿಂದ ನಿಮಗೆ ಪೂರಿನೂ ಅಷ್ಟೇ ತುಂಬ ಕಲ್ಲರಾಗಿ ಬರುತ್ತೆ. ಮೊದಲಿಗೆ ಈ ರೀತಿ ಕೈನಲ್ಲಿ ಪೌಡ್ರನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ನೀರನ್ನು ಬೆರೆಸಿ ನಾವು ಚೆನ್ನಾಗಿ ಹಿಟ್ಟನ್ನು ನಾದ್ಕೋಬೇಕಾಗತ್ತೆ. ನೀರನ್ನು ಸೇರಿಸ್ಬೇಕಾದ್ರೂ ಅಷ್ಟೇ ಹಿಟ್ಟಿಗೆ ಎಷ್ಟು ಅದಕ್ಕೆ ನೀರು ಬೇಕೋ ಅಷ್ಟನ್ನು ನೋಡಿಕೊಂಡು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಬೆರೆಸಿ ನಾವು ಹಿಟ್ಟನ್ನು ನಾದ್ಕೋಬೇಕಾಗತ್ತೆ. ನೀವು ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀರಾ ಅಷ್ಟು ಚೆನ್ನಾಗಿ ಪೂರಿಗಳು ಕೂಡ ಉಬ್ಬಿ ಬರುತ್ತೆ. ಈ ರೀತಿ ನಾದ್ಕೊಂಡು ಇದಕ್ಕೆ ನಾನೀಗ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಮೇಲ್ಗಡೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಎಣ್ಣೆನ ಸೇರಿಸ್ಕೊಂಡು ಇದರ ಒಂದು ಅರ್ಧ ಗಂಟೆಗಳ ಕಾಲ ಒಂದು ಪ್ಲೇಟು ಅಥವಾ ಒಂದು ಬಟ್ಲನ್ನು ಕ್ಲೋಸ್ ಮಾಡಿ ಇಟ್ಬಿಟ್ರೆ ನಿಮಗೆ ತುಂಬ ಮೃದುವಾಗಿ ಹಿಟ್ಟು ಕೂಡ ಉಬ್ಬಿ ಬರುತ್ತೆ. ಅದಾದಮೇಲೆ ನಾವು ಪೂರಿಗಳನ್ನ ಒತ್ಕೊಂಡ್ರೆ ತುಂಬ ಸಖತ್ತಾಗಿ ಪೂರಿಗಳು ಕೂಡ ಎಣ್ಣೆಯಲ್ಲಿ ಉಬ್ಬಿ ಬರ್ತವೆ. ಈಗ ಒಂದು ಬೌಲ್ನ ಕ್ಲೋಸ್ ಮಾಡಿ ಒಂದು ಅರ್ಧ ಗಂಟೆಗಳ ಕಾಲ ಬಿಡ್ತಾ ಇದ್ದೀನಿ. ಬನ್ನಿ ಈಗ ಅರ್ಧ ಗಂಟೆ ಆಗಿದೆ. ಈಗ ಪೂರಿನ ಒತ್ಕೊಂಡು ನಾವು ಎಣ್ಣೆಯಲ್ಲಿ ಕರಿಬೇಕಾಗತ್ತೆ. ನೋಡ್ಬೋದು ಎಷ್ಟು ಸಾಫ್ಟಾಗಿ ಹಿಟ್ಟನ್ನು ಕೂಡ ರೆಡಿಯಾಗಿದೆ ಅಂತ. ಇವಾಗ ಸ್ವಲ್ಪ ಸ್ವಲ್ಪ ಅಂದರೆ ಪೂರಿನ ತುಂಬ ಅಗಲವಾಗಿ ನಾವು ಚಪಾತಿ ರೀತಿಯಲ್ಲಿ ಲಟ್ಟಿಸ್ಕೊಳ್ಳೋದಕ್ಕೆ ಹೋಗ್ಬಾರ್ದು. ಸ್ವಲ್ಪ ಚಿಕ್ಕದಾಗಿಯೇ ಲಟ್ಟಿಸ್ಕೋಬೇಕಾಗತ್ತೆ. ಪೂರಿನ ನೀವು ಎಷ್ಟು ಚಿಕ್ಕದಾಗಿ ಲಟ್ಟಿಸ್ಕೊಳ್ತೀರ ಅಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ. ನೋಡ್ಬೋದು ನಾನು ಈ ರೀತಿ ಉಂಡೆಗಳನ್ನ ಮಾಡಿಕೊಂಡು ಈ ರೀತಿ ಒಂದು ಮಣೆ ಮೇಲೆ ಬೇಕಿದ್ರೂ ನೀವು ಲಟ್ಟಿಸ್ಕೋಬೋದು. ನಿಮಗೆ ರೌಂಡು ಆಕಾರದಲ್ಲಿ ಏನಾದ್ರು ಒತ್ತೋದಕ್ಕೆ ಬರುತ್ತೆ ಅಂದರೆ ಮಣೆ ಮೇಲ್ಗಡೆ ನೀವು ಮಾಡ್ಕೋಬೋದು. ಅಥವಾ ಪೂರಿ ಪ್ರೆಸ್ಸರ್ ಏನಾರು ನಿಮ್ಮ ಮನೆಯಲ್ಲಿದೆ ಅಂತ ಅಂದರೆ ಆ ಪ್ರೆಸ್ಸರ್ ಮುಖಾಂತರನೂ ಕೂಡ ನೀವು ಪೂರಿಗಳನ್ನ ಮಾಡ್ಕೋಬೋದು. ನಾನೀಗ ಒಂದನ್ನು ಮಣೆ ಮೇಲ್ಗಡೆ ಒತ್ತಿ ತೋರಿಸ್ತಾ ಇದ್ದೀನಿ. ಈ ರೀತಿ ಬೇಕಾದರೂ ಮಾಡ್ಕೊಳ್ಳಿ. ಅಥವಾ ಪೂರಿ ಪ್ರೆಸ್ಸರ್ ಏನಾರು ಮನೆಯಲ್ಲಿದೆ ಅಂತಂದರೆ ಇದಕ್ಕೆ ಸ್ವಲ್ಪ ಎಣ್ಣೆನ ಸವರ್ಕೋಬೇಕಾಗತ್ತೆ. ಮೇಲೆ ಮತ್ತು ಕೆಳಗಡೆ ಎರಡೂ ಕಡೆಯೂ ಕೂಡ ಎಣ್ಣೆನ ಸವರ್ಕೊಂಡು ಇದರಲ್ಲಿ ಪ್ರೆಸ್ ಮಾಡಿದ್ರೆ ನೀಟಾಗಿ ಪೂರಿಗಳು ಬರುತ್ತೆ. ನೋಡ್ಬೋದು, ತೋರಿಸ್ತಾ ಇದ್ದೀನಿ. ಈ ರೀತಿ ಉಂಡೆಗಳನ್ನ ಮಾಡ್ಕೊಂಡು ಇಟ್ಕೊಂಡು ಸ್ವಲ್ಪ ಪ್ರೆಸ್ ಮಾಡಿ ನಿಮಗೆ ನೀಟಾಗಿರ್ತಕ್ಕಂಥ ಪೂರಿಗಳು ರೆಡಿ ಆಗುತ್ತೆ. ನೋಡ್ಬೋದು ಎಷ್ಟು ಸಖತ್ತಾಗಿ ಪೂರಿ ಬಂದಿದೆ ಅಂತ. ಇಷ್ಟು ಅಗಲಕ್ಕೆ ನೀವು ಒತ್ಕೊಂಡ್ರೆ ಸಾಕಾಗತ್ತೆ. ಈಗ ನಾನು ಎಣ್ಣೆನ ಕಾಯಲಿಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಚೆನ್ನಾಗಿ ಬಿಸಿ ಆದ ಮೇಲೆ ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಂಡು ನಾವು ಪೂರಿಗಳನ್ನ ಸೇರಿಸ್ಕೋಬೇಕಾಗತ್ತೆ. ಈ ರೀತಿ ಪೂರಿನ ಸೇರಿಸಿ ಆದಮೇಲೆ ಮೇಲ್ಗಡೆ ನಾವು ಈ ರೀತಿ ಎಣ್ಣೆನ ಹಾಕ್ತಾ ಇರಬೇಕು. ಎಣ್ಣೆನ ಮೇಲ್ಗಡೆ ನಾವು ಹಾಕಲಿಲ್ಲ ಅಂತಂದರೆ ಪೂರಿ ಯಾವುದೇ ಕಾರಣಕ್ಕೂ ನಿಮಗೆ ಈ ರೀತಿಯಲ್ಲಿ ಉಬ್ಬಿ ಬರೋದಿಲ್ಲ. ಈ ರೀತಿ ಎಣ್ಣೆನ ಸೇರಿಸಿ ಎರಡೂ ಬದಿನಲ್ಲಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಪೂರಿಗಳನ್ನ ಬೇಯಿಸ್ಕೋಬೇಕಾಗತ್ತೆ. ಎಷ್ಟು ಸುಲಭವಾಗಿ ನೋಡಿ ಪೂರಿನ ಮಾಡ್ಕೋಬೋದು. ತುಂಬ ಜನ ಏನಂತಂದರೆ ಈ ವಿಧಾನದಲ್ಲಿ ಗೊತ್ತಿಲ್ಲದೇ ಮೇಲ್ಗಡೆ ಎಣ್ಣೆನ ಹಾಕದೇ ಪೂರಿ ಉಬ್ಬಿ ಬರಲ್ಲ ಅಂತ ಕಮೆಂಟಲ್ಲಿ ತಿಳಿಸ್ತಾ ಇರ್ತಾರೆ. ಈ ರೀತಿ ನೀವು ಪೂರಿನ ಎಣ್ಣೆಗೆ ಸೇರಿಸ್ಬೇಕು. ಎಣ್ಣೆನೂ ಕೂಡ ಚೆನ್ನಾಗಿ ಕಾದಿರಬೇಕು. ನಿಮಗೆ ಪೂರಿ ಬೇಯೋವರೆಗೂ ಈ ರೀತಿ ಎಣ್ಣೆನ ಮೇಲ್ಗಡೆ ನೀವು ಸೇರಿಸ್ತಾ ಇರಬೇಕಾಗತ್ತೆ. ಎರಡೂ ಬದಿನಲ್ಲಿ ತಿರುಗಿಸಿ ಈ ರೀತಿ ಗೋಲ್ಡನ್ ಕಲರ್ ಬರೋವರೆಗೂ ನೀವು ಬೇಯಿಸ್ಕೊಂಡ್ರೆ ಪೂರಿ ಈಸಿಯಾಗಿ ಮನೆಯಲ್ಲೇ ರೆಡಿ ಆಗುತ್ತೆ. ನೋಡ್ಬೋದು, ನನಗೊಂದು 3 ಪೂರಿಗಳನ್ನ ಮಾಡೋದನ್ನು ತೋರಿಸಿದ್ದೀನಿ. ಈ ವಿಧಾನದಲ್ಲಿ ನೀವು ಕೂಡ ಮಾಡ್ಕೊಳ್ಳಿ. ಇದೇ ರೀತಿ ಪೂರಿ ರೆಸಿಪಿ ನಿಮಗೂ ಕೂಡ ಮನೆಯಲ್ಲಿ ರೆಡಿ ಆಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ತುಂಬ ಸುಲಭವಾಗಿ ಪೂರಿ ಮಾಡೋದನ್ನು ತೋರಿಸಿದ್ದೀನಿ. ಈ ಪೂರಿಗೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತಂದರೆ ಆಲೂಗಡ್ಡೆ ಕುರ್ಮ. ಆಲೂಗಡ್ಡೆ ಕುರ್ಮನೂ ಕೂಡ ಯಾವ ರೀತಿ ಮಾಡೋದು ಅನ್ನೋದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕೊಟ್ಟಿರ್ತೀನಿ, ಅಲ್ಲೂ ಕೂಡ ನೀವು ನೋಡ್ಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಇನ್ನೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇರ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ.